ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸೋಬಿ. ಸ್ನೇಹಿತರೆ, ಬೀಟ್ರೂಟ್ ಪಲ್ಯ ನೋಡಿ ನಮಗೆ ಯಾವಾಗಲೂ ಬೇಕಾಗುವಂಥದ್ದು. ಅದನ್ನು ನೋಡಿ ಈ ರೀತಿಯಾಗಿ ನನ್ನ ಸ್ಟೈಲಲ್ಲೇ ನೀವು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಊಟಕ್ಕಲ್ಲದೆ ಚಪಾತಿ, ದೋಸೆ ಕೂಡ ಉಪಯೋಗಿಸ್ಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಕುಕ್ಕರ್ ಪ್ಯಾನ್ ಇಟ್ಟು ಅದಕ್ಕೆ 2 ಸ್ಪೂನು ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ಹಾಗೆ 1 ಸ್ಪೂನು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡ್ತಾ ಇದ್ದ ಹಾಗೆ ನೋಡಿ 1 ಸ್ಪೂನು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಲಿ ನೋಡಿ. ಆನಂತರ ಅರ್ಧ ಸ್ಪೂನು ಉದ್ದಿನಬೇಳೆಯನ್ನು ಹಾಕಿದ್ದೇನೆ. ಆನಂತರ ನೋಡಿ ಕರಿಬೇವಿನ ಸೊಪ್ಪು, ಹಾಗೆ 1 ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಮಕ್ಕಳು ಪಲ್ಯ ತಿನ್ನುವಾಗ ಎತ್ತಿಟ್ಕೊಳ್ಳಿ ಅಂತ ನೋಡಿ ಹಸಿಮೆಣಸನ್ನು ನಾನು ಹೀಗೆ ಉದ್ದಕ್ಕೆ ಸೀಳಿ ಹಾಕಿದ್ದೇನೆ. ಇದರಲ್ಲಿ ನೋಡಿ 2 ಹಸಿಮೆಣಸು ಹಾಕಿದ್ದೇನೆ. ಇವೆಲ್ಲ ಸ್ವಲ್ಪ ಫ್ರೈ ಆದ ಕೂಡಲೇ ನೋಡಿ 2 ಬೀಟ್ರೂಟನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಆನಂತರ ನೋಡಿ 1 ಮೀಡಿಯಮ್ ಗಾತ್ರದ ಆಲೂಗಡ್ಡೆಯನ್ನು ಹೆಚ್ಚಿಟ್ಕೊಂಡಿದ್ದೇನೆ ನೋಡಿ, ಅದನ್ನು ಕೂಡ ಈಗ ಇದಕ್ಕೆ ಸೇರಿಸಿದ್ದೇನೆ. ಆಲೂಗಡ್ಡೆಯನ್ನು ಸ್ವಲ್ಪ ಗುಂಡಾಗಿ ನೀವು ಪೀಸ್ ಮಾಡ್ಕೊಂಡಿರಬೇಕು, ಯಾಕೆಂದರೆ ಇದು ತುಂಬ ಕರಗಿ ಹೋಗಬಾರ್ದು. ಇವೆಲ್ಲವನ್ನು ಒಂದು ಸಾರಿ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿ. ಆನಂತರ ನೋಡಿ ಅತಿ ಮುಖ್ಯವಾದದ್ದು ನೋಡಿ 1/4 ಗ್ಲಾಸಷ್ಟು ನೀರನ್ನು ತೆಗೆದುಕೊಂಡಿದ್ದೇನೆ ನೋಡಿ. ಟೀ ಕುಡಿಯೋ ಕಪ್ನಲ್ಲಿ ಇದು 1/4 ಗ್ಲಾಸು ಅಂದರೆ 5-6 ಸ್ಪೂನು ನೀರಾಗ್ಬೋದು. ಇಷ್ಟೇ ನೀರನ್ನು ಹಾಕಿ ಈಗ ಕುಕ್ಕರ್ ಪ್ಯಾನನ್ನು ಮುಚ್ಚಿದ್ದೇನೆ ನೋಡಿ. ಅನಂತರ ನೋಡಿ ಅರ್ಧ ನಿಮಿಷ ಆದಮೇಲೆ ಕುಕ್ಕರ್ನಲ್ಲಿ ಪ್ರೆಷರ್ ತುಂಬುತ್ತೆ. ಹೀಗೆ ಇದ್ದು 1 ವಿಷಲ್ ಆಗೋದಕ್ಕಿಂತ ಪೂರ್ವದಲ್ಲಿ ಸ್ಟವನ್ನು ಆಫ್ ಮಾಡಿ ನೋಡಿ. ಈಗ ಬಿಸಿ ಆರಿದ ಮೇಲೆ ಈಗ ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡ್ತಾ ಇದ್ದೇನೆ. ಹಾಗೆ ಅದಕ್ಕೀಗ ನೋಡಿ 2-3 ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿದಿದ್ದನ್ನು ಹಾಕ್ಕೊಳ್ತಾ ಇದ್ದೇನೆ. ಆನಂತರ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ತಿದ್ದೇನೆ. ಬೇಕಿದ್ದರೆ ಈಗಲೇ ಚಿಟಿಕೆ ಅರಿಶಿಣ ಪೌಡ್ರನ್ನು ಹಾಕ್ಕೊಳ್ಳಿ, ನಾನಿವತ್ತು ಹಾಕಲಿಕ್ಕೆ ಮರ್ತಿದ್ದೇನೆ. ಹಾಗೆ ಸ್ವಲ್ಪ ಸ್ಟವ್ ಆನ್ ಮಾಡಿ ಒಮ್ಮೆ ಅದನ್ನು ಸ್ವಲ್ಪ ಫ್ರೈ ಮಾಡಿ. ನೀವು ಲೇಟಾಗಿ ಊಟ ಮಾಡೋದಿದ್ದರೆ ಹೀಗೆ ನೀವು ಬಿಸಿ ಇರುವಾಗಲೇ ಈ ಥರ ಮಾಡಿಬಿಟ್ಟು ಕ್ಲೋಸ್ ಮಾಡಿಟ್ಟರೂ ಪರವಾಗಿಲ್ಲ. ಈಗಲೇ ಊಟ ಮಾಡಬೇಕು ಅಂತಿದ್ದರೆ ನೀವು ಸ್ವಲ್ಪ ಇದನ್ನು ಕುದಿಸ್ಕೊಳ್ಳಿ, ತುಂಬ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡೋ ಪಲ್ಯ, ಆದರೆ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ. ನನ್ನ ಮಕ್ಕಳು ಈಗ ಬರೀ ಬೀಟ್ರೂಟ್ ಪಲ್ಯ ತಿನ್ನೋದಿಲ್ಲ, ಈ ರೀತಿ ಮಾಡಿದ್ರೆ ಮಾತ್ರ ತುಂಬ ಇಷ್ಟಪಡ್ತಾರೆ. ನೀವು ಒಮ್ಮೆ ಮಾಡಿ ನೋಡಿ, ನಿಮಗೂ ಕೂಡ ಇದು ತುಂಬ ಖುಷಿ ಕೊಡುತ್ತೆ. ಚಪಾತಿಗಂತೂ ಇದು ತುಂಬ ಸೂಟ್ ಆಗುತ್ತೆ.